ನಾನು ಹುಟ್ಟಿದಾಗಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಬರ್ಬರವಾಗಿರ್ತಕ್ಕಂಥ ಕೊಲೆ ಆಗಿರುವಂಥದ್ದನ್ನು ನಾನು ಕೇಳೂ ಇರಲಿಲ್ಲ, ನೋಡೂ ಇಲ್ಲ. ಒಬ್ಬ ಜನತಾದಳದ ಕಾರ್ಯಕರ್ತ ಆ ಮೆಡಿಕಲ್ ಶಾಪ್ ಹತ್ರ ಏನೋ ಹೋಗುವಾಗ 9:30 ನಡೆದಿದೆ. ನಾನೀಗಾಗಲೇ ಎಸ್ ಪಿ ಅವ್ರನ್ನ ಬೆಳಿಗ್ಗೆನೂ ಮಾತಾಡಿದೆ, ರಾತ್ರಿ ಕೆಲವು ಅಧಿಕಾರಿಗಳು ಮಾತಾಡಿದ್ದೀನಿ, ನಮ್ಮ ಮುಖಂಡರನ್ನೆಲ್ಲ ಮಾತಾಡಿದೆ. ಈಗ ಹೋಗ್ತಾ ಇದ್ದೀವಿ ನಾನು, ನಮ್ಮ ಕೋಲಾರ MP ಅವರು. ಅಂದರೆ ಭಯ ಹೋಗಿದೆ ಈ ರಾಜ್ಯದಲ್ಲಿ. ಒಂದು ಸರ್ಕಾರ ಕಠಿಣವಾಗಿದೆ, ಆ ಸರ್ಕಾರದ ಮೇಲೆ ಭಯ ಇದ್ದರೆ ಇಂಥ ಕೃತ್ಯಗಳು ಪದೇ ಪದೇ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ ಏನರ್ಥ? ನಿಮ್ಮ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಇದೆ ಅಂತ ತಾನೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಸಂಪೂರ್ಣ ಕುಸಿದಿದೆ, ಹಾಳಾಗಿದೆ. ಇದಕ್ಕಿನ್ನ ನಿಮಗೆ ನೀವು ಇವಾಗ ಎಷ್ಟು ದಿನ ಆಗಿದೆಯಪ್ಪ, ಎಷ್ಟು ವರ್ಷದಿಂದ ಈ ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ? ರಾತ್ರಿ ಈ ರೀತಿಯಲ್ಲಿ ಬಂದು ಕಗ್ಗೊಲೆ ಬರ್ಬರವಾಗಿ ಈ ಸಿನಿಮಾಗಿನ್ನ ವರ್ಷ ಮಾಡಿದ್ದಾರೆ.